ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಮಾಡೆಲ್ ಆದಳು ಮನಿ ಮಾರುವ ಮೋನಾಲಿಸಾ. ಹೌದು, ಇದು ಅಕ್ಷರಶಃ ಸತ್ಯ. ಇದು ಸೋಷಿಯಲ್ ಮೀಡಿಯಾ ಜಮಾನ. ಯಾರು ಯಾವತ್ತು ಹೇಗೆ ಸ್ಟಾರ್ ಆಗುತ್ತಾರೋ ತಿಳಿಯದು. ಯಾರ ಅದೃಷ್ಟ ಯಾರ ಕೈಯಲ್ಲಿದೆಯೋ ಅದು ಕೂಡ ಗೊತ್ತಿಲ್ಲ. ತನ್ನ ಪಾಡಿಗೆ ತಾನು ಹಾಡು ಹಾಡುತ್ತಾ ಕುರಿ ಕಾಯುತ್ತಿದ್ದ ಹನುಮಂತ ಸರಿಗಮಪ ಶೋನಲ್ಲಿ ಮಿಂಚಿ ಈಗ ಬಿಗ್ ಬಾಸ್ ಮನೆಯ ಪ್ರವೇಶ ಮಾಡಿರುವುದು. ಅದಕ್ಕೂ ಮೊದಲು ಕೇವಲ ಕಣ್ಸನ್ನೆಯಲ್ಲೇ ಮಲಯಾಳಂ ಹುಡುಗಿ ಪ್ರಿಯಾ ಪ್ರಕಾಶ್ ವಾರಿಯರ್ ರಾತ್ರೋರಾತ್ರಿ ನ್ಯಾಷನಲ್ ಕ್ರಶ್ ಆದದ್ದು ಎಲ್ಲ ಸೋಷಿಯಲ್ ಮೀಡಿಯಾದ ಪ್ರಭಾವವೇ ಹೌದು. ಅದಕ್ಕೆ ಇನ್ನೊಂದು ಸೇರ್ಪಡೆ ಮೋನಾಲಿಸಾ ಭೋಸ್ಲೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಬಂದವರೆಲ್ಲ ದೇವರ ದರ್ಶನ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಮೋನಾಲಿಸಾಳನ್ನ ಮಾತ್ರ ನೋಡದೇ ಇರಲಿಲ್ಲ. ಮನಿ ಮಾರುತ್ತಾ ತಿರುಗುತ್ತಿದ್ದ ಮೋನಾಲಿಸಾಳನ್ನ ಜನರು ಹುಡುಕಿ ಬಂದು ಆಕೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವುದು, ವಿಡಿಯೋ ಮಾಡಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಕುಂಭಮೇಳಕ್ಕೆ ಬಂದವರನ್ನೆಲ್ಲ ತನ್ನ ಕಣ್ಣುಗಳ ಮೂಲಕವೇ ಸೆಳೆದಿದ್ದ ಮೋನಾಲಿಸಾ ಜನರಿಂದ ಕಿರಿಕಿರಿಯಿಂದ ಬೇಸತ್ತು ಪ್ರಯಾಗ್ರಾಜ್ನಿಂದ ಮರಳಿ ತನ್ನ ಹುಟ್ಟೂರಾದ ಇಂದೋರ್ಗೆ ಬಂದಿದ್ದಾರೆ. ಆದರೆ ಮೋನಾಲಿಸಾ ಈಗ ಮನಿ ಮಾರುವ ಹುಡುಗಿಯಾಗಿ ಉಳಿದಿಲ್ಲ, ಬದಲಿಗೆ ಮಾಡೆಲ್ ಆಗಿದ್ದಾರೆ ಮೋನಾಲಿಸಾ. ಹೌದು, ಮೋನಾಲಿಸಾ ಇಂದೋರ್ಗೆ ಮರಳಿದವಳೆ ಸೀದಾ ಶಿಪ್ರಾ ಮೇಕ್ ಓವರ್ ಎನ್ನುವ ಬ್ಯೂಟಿ ಪಾರ್ಲರ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಮಾಡೆಲ್ ಲೆವೆಲ್ಗೆ ಮೇಕಪ್ ಮಾಡಿಸಿಕೊಂಡಿದ್ದಾಳೆ. ಅಷ್ಟೇ ಆಗಿದ್ರೆ ಇದು ಸುದ್ದಿ ಆಗುತ್ತಿರಲಿಲ್ಲ. ಆಕೆ ತಾನು ಮೇಕಪ್ ಮಾಡಿಸಿಕೊಂಡ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾಳೆ. ಅದು ಕೂಡ ಸಖತ್ ವೈರಲ್ ಆಗಿ ಆಕೆ ಮತ್ತೆ ಸುದ್ದಿ ಆಗುವಂತೆ ಮಾಡಿದೆ. ಆಕೆ ದಿಢೀರ್ ಪ್ರಯಾಗ್ರಾಜ್ ಬಿಟ್ಟು ಬಂದಿದ್ದೇಕೆ, ಊರಿಗೆ ಬರುತ್ತಲೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸಿಕೊಂಡಿದ್ದೇಕೆ, ಆಕೆಯನ್ನ ಮಾಡೆಲಿಂಗ್ ಪ್ರಪಂಚಕ್ಕೆ ಕರೆತರಲು ಯಾರಾದರೂ ಮುಂದೆ ಬಂದಿದ್ದಾರಾ? ಇಂತಹ ಹಲವು ಪ್ರಶ್ನೆಗಳು ಇದೀಗ ಮೂಡಿವೆ. ಇನ್ನು ಮೋನಾಲಿಸಾ ತನ್ನ ಕಣ್ಣುಗಳಿಂದಲೇ ನ್ಯಾಷನಲ್ ಕ್ರಶ್ ಆಗಿರುವುದು. ಹಾಗಾಗಿ ಆಕೆಗೆ ಬಾಲಿವುಡ್ನಲ್ಲಿ ಮಿಂಚುವ ಆಸೆ ಇದೆ. ಯಾರಾದರೂ ಆಫರ್ ಕೊಟ್ರೆ ಕಣ್ಮುಚ್ಚಿಕೊಂಡು ಒಪ್ಪಿಕೊಳ್ಳುತ್ತೇನೆ ಅಂತ ಸ್ವತಃ ಆಕೆ ಹೇಳಿಕೆ ನೀಡಿದ್ದಾಳೆ. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ಆಕೆ ಐಶ್ವರ್ಯ ರೈ ಹಾಗೂ ಬಾಲಿವುಡ್ನಲ್ಲಿ ಮಿಂಚಬೇಕು ಎನ್ನುವ ಕನಸು ಕಟ್ಟಿಕೊಂಡಿರುವುದು ನಿಜಕ್ಕೂ ಸತ್ಯ. ಮೋನಾಲಿಸಾ ಜನಪ್ರಿಯತೆ ಸದ್ಯ ಹೇಗಿದೆ ಎಂದರೆ, ಇವರ ಹೆಸರು ಮತ್ತು ಇವರ ಫೋಟೋ ಉಪಯೋಗಿಸಿಕೊಂಡು ಈಗಾಗಲೇ ನೂರಾರು ಚಾನೆಲ್ಗಳನ್ನ ಯೂಟ್ಯೂಬ್, ಫೇಸ್ಬುಕ್ ಗಳಲ್ಲಿ ತೆರೆಯಲಾಗಿದೆ. ಏನಾದ್ರೂ ಆಗ್ಲಿ, ಒಂದು ಸಣ್ಣ ವಿಡಿಯೋ ಮೂಲಕ ರಾತ್ರೋರಾತ್ರಿ ಅಪಾರ ಜನಪ್ರಿಯತೆ ಗಳಿಸಿ ಸೆಲೆಬ್ರಿಟಿ ಲೆವೆಲ್ಗೆ ಫಾಲೋವರ್ಸ್ ಗಿಟ್ಟಿಸಿಕೊಂಡಿರುವ ಮೋನಾಲಿಸಾ ಭೋಸ್ಲೆಯ ಬದುಕು ಈ ಎಲ್ಲ ಗೋಜಲುಗಳಿಂದ ಮತ್ತೆ ಬೀದಿಗೆ ಬರದಿರಲಿ ಎನ್ನುವುದು ನಮ್ಮ ಆಶಯ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.